ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಮ್ಮ ಗೋಕಾಕದ ಶಾಸಕರು ರಮೇಶ್ ಜಾರಕಿಹೊಳಿ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ, ಸಂದರ್ಶನ ಕೊಟ್ಟಿದ್ದಾರೆ. ಭಾಳ ಒಳ್ಳೆಯ ಸಂದರ್ಶನ. ಅದರಲ್ಲೂ ಮುಖ್ಯವಾಗಿ ಆ ಸಂದರ್ಶನದಲ್ಲೇ ಸತೀಶ್ ಅವ್ರ ಕುರಿತಾಗಿ, ಅದೇ ಕಾಲಕ್ಕೆ ಪರಮೇಶ್ವರ್ ಅವ್ರ ಕುರಿತಾಗಿ ಒಂದೆರಡು ಮಾತಾಡಿದ್ದಾರೆ. ಆಮೇಲೆ ಉಳಿದು ಮಾತಾಡುವಂಥದ್ದು ಭಾಳ ಮಹತ್ವದ ವಿಷಯ. ಯಾಕಪ್ಪ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಸಂಘರ್ಷದ ಸಮಯದಲ್ಲಿ ಅದ. ಸಿದ್ದರಾಮಯ್ಯ ವರ್ಸಸ್ DKC. ರಮೇಶ್ ಜಾರಕಿಹೊಳಿ ಅವರು DKC ಅವ್ರ ವಿರೋಧಿಗಳು ಇರ್ಬೋದು, ಬಟ್ ಒಂದು ಮಾತು ಅವ್ರದ್ದು ಲೈಕ್ ಆಗಿದ್ದೇನಪ್ಪ ಅಂದ್ರೆ ಭಾಳಷ್ಟ ಒಳ್ಳೆಯದನ್ನು ಹೇಳಿದಾಗ ಒಳ್ಳೆಯದಂತ ಹೇಳಬೇಕಾಗ್ತದೆ. ಅದು ಒಬ್ಬ ಪತ್ರಕರ್ತನ ಕೆಲಸನೂ ಹೋಗಿ ಆ ದಿಶೆಯಲ್ಲಿ ಒಂದು ಮಾತಾಡ್ತಾರೆ ಇಂಟರ್ವ್ಯೂದಲ್ಲೇ. ಪೋಸ್ಟರ್ ಹಚ್ಚಿಕೊಂಡ್ರಷ್ಟೇ ದಲಿತ ಸಚಿವರಾದ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗುವುದಿಲ್ಲ. ಸತ್ಯದ ಪೋಸ್ಟರ್ ಆಗಿ ಏನೋ ಆಗ್ತೀನಿ ಮಾಡ್ತೀನಿ ಅಂದರೆ ಆಗುವುದಿಲ್ಲ. ಆದವರು ಇದ್ದಾರೆ. ಆಮದು ಬೇರೆ ಪ್ರಚಾರ ಇವತ್ತು ಮೋದಿಯವರು ಪ್ರಚಾರ ಮಾಡಿ 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 ದೇಶದ ಪ್ರಧಾನಿ ಅವರು ಈ ದೇಶ ಎಲ್ಲ ಬದಲಾಯಿಸ್ತಾನಂತ ಹೇಳಿದರು. ಇವತ್ತು ಏನು ಬದಲಾಗ್ಯದ ಅಂತ ಪ್ರಶ್ನೆ ಮಾಡಿದಾಗ ಉತ್ತರ ನಾವು ಹುಡುಕ್ಬೇಕಾಗ್ಯದ. ಎಲ್ಲಿ ಬದಲಾಗ್ಯದ ಪೋಸ್ಟರ್ ಮಾಡೋ ಆದವ್ರು ಇದ್ದಾರೆ. ಪ್ರಚಾರ ಬೇಕಾಗ್ತದೆ. ಇವತ್ತು ಪೋಸ್ಟರ್ ವಾರಗಳು ಇಲ್ಲಿ ಸಾಕಷ್ಟು ನಡೀತಾ ಇರ್ತಾವೆ. ಪೋಸ್ಟರ್ ಬೇಕು. ನಾವು ಮಾಡಿದ ಕೆಲಸಕ್ಕೆ ಏನು ಕೆಲಸ ಮಾಡಿದ್ದೀವಿ ಅಂತ ತೋರಿಸೋದಕ್ಕಾಗಿ ಪೋಸ್ಟರ್ ಬೇಕು. ಹೌದು, ಇನ್ನು ಮುಂದೆ ಮಾಡೋರು ಇದ್ದೀವಿ ಅನ್ನೋದು ಪೋಸ್ಟರ್ ಬೇಕು. ಬರೀ ಪೋಸ್ಟರ್ ಹಂಚಿದ್ರೆ ಆಗುವುದಿಲ್ಲ ಅನ್ನೋ ಮಾತುಗಳಲ್ಲೇ ಭಾಳ ಅರ್ಥಗರ್ಭಿತವಾಗಿ ರಮೇಶ್ ಅವರು ತಮ್ಮ ಸಹೋದರನಿಗೆ ಜೊತೆಗೆ ಪರಮೇಶ್ವರ್ ಅವ್ರಿಗೆ ಕೆಲವೊಬ್ಬರು ದಲಿತರು ಸೇಮ್ ಆಗಬೇಕು ಅಂದರೆ ಏನಾಗ್ತದೆ ಅಂದ್ರೆ ನೀವು ಆಸೆಗಾಗಿ ಮಾಡ್ತಾ ಇದ್ದೀರಿ, ದಲಿತರಿದ್ದೀರಿ ಅದಕ್ಕಾಗಲಿ ಬಯಸ್ತಾ ಇದ್ದೀರಿನೋ ತಪ್ಪದು ಮಾಡಬಾರ್ದು ಅನ್ನೋಂಥ ಮಾತನ್ನು ಹೇಳೋ ಮೂಲಕ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ತಮ್ಮ ಸಹೋದರರಿಗೆ ಸಹಿತ ಒಂದು ಚಡಿ ಬೀಸಿದ್ದಾರೆ. ಅದನ್ನು ಗಮನಿಸಬೇಕಾಗಿದ್ದು. ಅದಕ್ಕಾಗಿ ಜನಪರ ಕೆಲಸ ಮಾಡಿ ಮುಖ್ಯಮಂತ್ರಿ ಆಗುವಂಥ ವಾತಾವರಣ ಸೃಷ್ಟಿಸಬೇಕು. ಅದಕ್ಕೆ ಮುಖ್ಯ ಏನಪ್ಪ ಅಂತಂದ್ರೆ ಜನಪರವಾದ ಕೆಲಸ ಮಾಡಿರಿ, ಜನರಿಗೆ ಮುಟ್ಟುವಂಥ ಕೆಲಸ ಮಾಡಿರಿ. ಹೌದಪ್ಪ ಇದು ಒಳ್ಳೇದು ಕೆಲಸ ಮಾಡಿದ್ದಾರೆ ಇವರು ಅನ್ನೋ ಮಾಡಿರಿ ಅಂದಾಗ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ ಅನ್ನೋ ಮೂಲಕ ಕೆಲಸಗಳ ಒಳಗೆ ತೋರಿಸ್ರಿ, ಜನರ ಸಮೀಪ ಹೋಗ್ರಿ, ಜನರು ಏನು ಕೆಲಸಗಳಿದ್ದಾವೆ ನೋಡ್ರಿ, ಅವ್ರ ಸಮಸ್ಯೆ ಏನದ. ಇವತ್ತು ಬಡತನದ ಶಿಕ್ಷಣ ಸಿಗ್ತಾ ಇಲ್ಲ ಭಾಳಷ್ಟು ಜನರಿಗೆ, ಮಕ್ಕಳಿಗೆ ಸರ್ಕಾರಿ ಶಾಲೆಗಳು ಸರಿಯಾಗಿ ನಡೀತಾ ಇಲ್ಲ. ಪ್ರೈವೇಟ್ ಶಾಲೆಗಳಲ್ಲಿ ಸಿಕ್ಕಾಪಟ್ಟೆ ಬಡವರಿಂದ ಆಗಿರ್ಬೋದು ಇದ್ದವು ಕೊಡ್ತಾರೆ. ಆಮದು ಬೇರೆ ಇಲ್ಲದವು ಪಾಪ ಸಾಲ ಮಾಡಿದ ಕಲಿಸುವಂಥ ಪರಿಸ್ಥಿತಿ. ಸರ್ಕಾರಿ ದವಾಖಾನೆಗಳಿಗೆ ಯಾವ ಪರಿಸ್ಥಿತಿಯಲ್ಲಿದ್ದಾವ, ಅಲ್ಲಿ ಮೆಡಿಸಿನ್ಸ್ ಇಲ್ಲ, ಜನಸಾಮಾನ್ಯರಿಗೆ ಸಿಗುವಂಥದ್ದು ಅದು ಆರೋಪ ಬಂದಿದ್ದಾವೆ ಸಾಕಷ್ಟು. ಗ್ಯಾರಂಟಿ ಏನೋ ಕೊಟ್ಟಿದ್ದೀರಿ ನೀವು, ಇಲ್ಲಂತಲ್ಲ, ಆದರೆ ಗ್ಯಾರಂಟಿ ಒಂದು ಸಫಿಷಿಯೆಂಟ್ ಏನು ಅನ್ನುವಂಗೆ ಅನೇಕ ವಿಷಯಗಳನ್ನು ಇಲ್ಲಿ ಪ್ರತಿಫಲನ ಮಾಡ್ತದೆ ಈ ಮಾತು. ಅಂದ್ರೆ ಇನ್ನೂ ನೀವು ಮಾಡಬೇಕಾಗಿದ್ದು ಭಾಳಷ್ಟದ. ಕೇವಲ ನೀವು ಏನೋ ಮುಖ್ಯಮಂತ್ರಿ ನಾವು ದಲಿತರಾಗಿದ್ದೀವಿ ಅದಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಮಾತು ಬಿಟ್ಟರೆ ಅನ್ನುವಂಥ ಸಂದೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಅಂತಂದಾಗ ಹೌದು ಅನ್ನಿಸ್ತದೆ. ಆ ಮಾತೆಲ್ಲ ಕೆಲಸ ಮಾಡ್ಬೇಕಲ್ರಿ ಜನ ಸಲುವಾಗಿ. ಏನು ಮಾಡಿದ್ದೀರಿ ಎಂದು ಅದು ನೀವು ಮಾಡಿದೀವಲ್ಲ ಇಂಥದ್ದು ಮಾಡಿದ್ದೀನಿ ಜನಕ್ಕೂ ಹೇಳ್ರಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಕೇವಲ ದಲಿತ ಒಂದು ಕಾಲ ಹಿಡ್ಕೊಂಡು ಹೊಂಟ್ರೆ ನಾವು ಅದರಲ್ಲಿ ಯಶಸ್ವಿ ಆಗೋದಿಲ್ಲ ಅನ್ನುವಂಥ ಮಾತು. ಅಂದ್ರೆ ಕೇವಲ ದಲಿತ ಒಂದು ಕಾರಣದ ಮೇಲೆ ನಾವು ಈ ರಾಜ್ಯ ಚುಕ್ಕ ಹರಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಇನ್ನೂ ಭಾಳಷ್ಟು ಕೆಲಸ ಮಾಡಬೇಕಾಗಿದೆ. ಏನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಅವ್ರಿನ್ನು ಮುಂದಿನ ದಿನದಲ್ಲಿ ಅದನ್ನು ಕೊಡ್ಬೋದೇನೋ ಏನು ಮಾಡಬೇಕಂತ ಜನಪರ ಅಂತ ಒಂದು ಮಾತು ಬಳಸ್ತಾ ಇದ್ದಾರೆ. ಜನಪರವಾದಂಥ ಮಾತು ಅದು ನಿಜವಾಗಿಯೂ ಮೆಚ್ಚುವಂಥ ಮಾತು. ಅದು ಮಾಡಿರಿ, ನೀವು ಮುಂದಿನ ಆಗ್ತೀರಿ ಅನ್ನೋಂಥದ್ದು ಇರ್ಬೋದು. ಈ ರೀತಿಯಾಗಿ ಒಂದಿಷ್ಟು ಮಾತುಗಳನ್ನು ಮಾತಾಡಿದ್ದಾರೆ. ಒಂದು ಈ ನೆಲೆಯಲ್ಲೇ ಇನ್ನೊಂದು ಈಗ ಆರೋಪ ಬಂದಂತಹ ನಮ್ಮ ಡಾಕ್ಟರ್ ಚಂದ್ರು ಲಮಾಣಿ ಅವ್ರ ಕುರಿತಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾನು ಏನು ಮಾತಾಡೋದಿಲ್ಲ, ತನಿಖೆ ಆಗಲಿ. ಆದರೆ ಅವ್ರು ಅಂಥವ್ರಲ್ಲ, ಪಿತೂರಿಯದಲ್ಲ, ಷಡ್ಯಂತ್ರ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಇರ್ಬೋದಿಲ್ಲ ಅಂತಲ್ಲ. ಡಾಕ್ಟರ್ ಚಂದ್ರು ಲಮಾಣಿ ಅವರು ಇವ್ರ ಜೊತೆಗೆ ಆ ರೀತಿ ಕಂಡಿರ್ಬೋದು ಅಥವಾ ಮತ್ತೇನೋ ಆಗಿರ್ಬೋದು, ಬಟ್ ಪಿತೂರಿನೂ ಆಗಿರ್ಬೋದು, ಒಪ್ಪು ನಾವು ಮಾತನ್ನು. ಅದು ತನಿಖೆ ಆಗಬೇಕಲ್ಲ, ಅದನ್ನು ಒಪ್ಕೊಳ್ತಾ ಇದ್ದಾರೆ. ತನಿಖೆ ಆಗಲಿ, ಆಮೇಲೆ ನೋಡೋಣ. ಆದರೂ ನಾವು CM ಜೊತೆ ಮಾತಾಡಿದ್ರು ಅಂತ ಮಾತಾಡಿದ್ದಾರೆ. ಮಾತಾಡಲಿ, ಆ ಜೊತೆ ಮಾತಾಡಿದ್ರು ಲೋಕಾಯುಕ್ತನ ಕೆಲಸ ತಮ್ಮ ಮಾಡಲಿ, ಪ್ರಾಮಾಣಿಕವಾಗಿ ತನಿಖೆ ಮಾಡಲಿ, ತಪ್ಪಿತಸ್ಥರ ಶಿಕ್ಷೆ ಆಗಲಿ, ಯಾರಿದ್ರೂ ಆಗಲಿ. ಯಾಕೆಂದ್ರೆ ಅದು ಇನ್ನು ಲೋಕಾಯುಕ್ತಕ್ಕೆ ಮತ್ತು ನ್ಯಾಯಾಂಗಕ್ಕೆ ಬಿಟ್ಟಂಥ ವಿಷಯ. ಅದ್ರಲ್ಲಿ ಯಾರು ಹಸ್ತಕ್ಷೇಪ ಮಾಡೋದು ಅಷ್ಟು ಸರಿ ಅಲ್ಲ ಅನ್ನುವಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಅದೇ ಕಾಲಕ್ಕೆ ಒಂದೆರಡು ರೆಫರು ಮಾಡಿದ್ದಾರೆ. ಆ ಮಾತು ಬೇರೆ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಹಿಂದುಳಿದ ಮತ್ತು ದಲಿತರ ಪರವಾಗಿ ವಿಶೇಷವಾಗಿ ಇವರಲ್ಲಿ ಯಾಕೆ ಹೆಚ್ಚು ಸಿಗ್ತಾ ಇದ್ದಾರಾ ಅನ್ನೋದು ಒಂದು ಪ್ರಶ್ನೆನೂ ಮಾಡ್ತಾರೆ ಆ ಸಂದರ್ಭದಲ್ಲಿ. ಅಂದರೆ ಇದು ಹಿಂದೆಲ್ಲೋ ಷಡ್ಯಂತ್ರದ ಏನು ಅನ್ನೋದು ಅವ್ರದ್ದು ಒಂದು ಏನೋ ಅಭಿಪ್ರಾಯ ಇರ್ಬೋದು. ಷಡ್ಯಂತ್ರ ಇಲ್ಲ ಅಂತ ಆಗೋದಿಲ್ಲ. ಯಾಕಂದ್ರೆ ಮೇಲ್ವರ್ಣೀಯ ಜನ್ಯ ಜಾತಿಗಳು ವಿಶೇಷವಾಗಿ
ಇನ್ನೊಬ್ಬ ಕೆಳವರ್ಣೀಯ ಜನ ಮ್ಯಾಲ ನಾಯಕರಾಗೋದು ಬಿಡುವುದಿಲ್ಲ ಅನ್ನೋದು ನಾವು ಸಾಮಾನ್ಯ ನೋಡ್ಬೋದು. ಒಂದು ಇತಿಹಾಸ ತುಂಬ ಯಾವ ರೀತಿಯಾಗಿ ಏಕಲವ್ಯ ಸಾಕ್ಷಿ ಅದಕ್ಕೆ ಅವನು ಹೆಬ್ಬಟ್ಟು ತೊಗೊಂಡಿದ್ದು ಇತಿಹಾಸ ನಡೆದಂಥ ಘಟನೆಗಳು. ಇತಿಹಾಸ ಹೌದು, ಪುರಾಣ ಹೌದು, ಮತ್ತೊಂದು ಆಗಿರ್ಬೋದು. ಹೌದು, ಇಲ್ಲಿ ಅದು ಜಾತಿ ವ್ಯವಸ್ಥೆ ಅಷ್ಟು ಕಠೋರವಾಗಿ ಕೆಲಸನೂ ಮಾಡ್ಯೋದು ಇಲ್ಲ ಅಂತಲ್ಲ. ಆದರೆ ಅದನ್ನು ಮತ್ತೆ ಮುಂದುವರಿಸಿ ಹೋಗುವಂಥದ್ದಲ್ಲ. ಇಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಏನು ಮಾಡಲಿಕ್ಕೆ ಸಾಧ್ಯದ. ಇವತ್ತು ನಮ್ಮ ರಮೇಶ್ ಅವರು ಸ್ವತಃ ಅವರು ಇವತ್ತು ಶಾಸಕರಿದ್ದಾರೆ, ಎಲ್ಲನೂ ಇದ್ದಾರೆ. ಅವ್ರಿಗೂ ಗೊತ್ತದ ಯಾವ ರೀತಿಯಾಗಿ ಇಲ್ಲಿ ಈ ಒಂದು ಕಮಿಷನ್ ವ್ಯವಹಾರಗಳು ನಡೀತಾವೆ ಅಂತೇಳಿ. ಈ ಕರ್ನಾಟಕದ 224 ಶಾಸಕರು ಕಮಿಷನ್ ಇಲ್ಲದೆ ಏನಾದರೂ ರಾಜಕೀಯ ಮಾಡ್ತಾ ಇದ್ದಾರಾ? ಕಮಿಷನ್ ವ್ಯವಹಾರ ತೊಗೊಳ್ಳಾರ್ದ ಏನಾದರೂ ತಮ್ಮ ಈ ರಾಜಕೀಯವನ್ನು ಮುಂದುವರಿಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಉತ್ತರ ಹುಡುಕ್ಬೇಕಾಗ್ತದೆ ಇದಕ್ಕೆ. ಯಾಕೆಂತಂದ್ರೆ ಹೌದು ಪಿತೂರಿ ಅದು ಎಲ್ಲ ಅದ. ಇದು ಗೊತ್ತಿದ್ದಾಗ ಆದಷ್ಟು ಪ್ರಾಮಾಣಿಕವಾಗಿ ಜನಪರವಾದಂಥ ಕೆಲಸಗಳನ್ನು ಮಾಡಿದರೆ ಖಚಿತವಾಗಿ ಇಂಥ ಆರೋಪಗಳು ಬರಲಿಕ್ಕಿಲ್ಲ. ಕೆಲವೊಮ್ಮೆ ಭಾಳ ಬೆಳೀತಿದ್ರೆ ಮಾಡ್ತಾರೆ, ಇಲ್ಲಂತೂ ಏನಲ್ಲ. ಅದಕ್ಕಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಶಿಕ್ಷಣ ನಮ್ಮನ್ನು ತಿದ್ದುವಂಥದ್ದು, ಜೊತೆಗೆ ಎಲ್ಲರೂ ಶಿಕ್ಷಣ ಸಿಗುವಂಥದ್ದು. ಅದರಲ್ಲೂ ಬಿದ್ದ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಶಿಕ್ಷಣ ಸಿಗುವಂಥ ವಾತಾವರಣವನ್ನು ಸ್ವತಃ ಈ ನಾಯಕರೆಲ್ಲ ಮಾಡಬೇಕಾಗಿದೆ. ಇವತ್ತು ರಮೇಶ್ ಜಾರಕಿಹೊಳಿಯವರಾಗಿರ್ಬೋದು, ಲಮಾಣಿಯವರಾಗಿರ್ಬೋದು, ಸತೀಶ್ ಜಾರಕಿಹೊಳಿಯವರಾಗಿರ್ಬೋದು, ಅಥವಾ ಪರಮೇಶ್ವರಯ್ಯನವರಾಗಿರ್ಬೋದು, ಎಲ್ಲರೂ ಹೆಚ್ಚು ಕಡಿಮೆ ಈ ದಿಶೆಯಲ್ಲಿ ಇನ್ನೂ ಶಿಕ್ಷಣ ಕೊರತೆ ನಮ್ಮಲ್ಲಿ ಅದ ಅನ್ನೋದನ್ನು, ಜೊತೆಗೆ ಇಲ್ಲಿ ಉದ್ಯೋಗ ಸೃಷ್ಟಿಗೆ ನೀವು ಏನು ಮಾಡ್ತಾ ಇದ್ದೀರಿ ಅಂತ. ಯಾಕಂದರೆ ಯಾವಾಗ ಮನುಷ್ಯ ಹಾದಿ ತಪ್ತಾನಪ್ಪ ಅಂದ್ರೆ ಕೈಯಾಗ ಉದ್ಯೋಗ ಇಲ್ಲ, ನಿರುದ್ಯೋಗ ಆದಾಗ, ಆರ್ಥಿಕವಾಗಿ ಅಭದ್ರ ಆದಾಗ ತಪ್ಪು ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಕಳ್ಳತನ ಮಾಡೋದಾಗಿರ್ಬೋದು, ಮತ್ತೇನು ಮಾಡೋದಾಗಿರ್ಬೋದು, ಮತ್ತೇನು ಇನ್ನೊಬ್ಬರ ಕಿಸೆಯನ್ನು ದುಡ್ಡು ಎಬ್ಸೋದಾಗಿರ್ಬೋದು, ಸುಳ್ಳು ಹೇಳೋದಾಗಿರ್ಬೋದು. ಇದಕ್ಕೆಲ್ಲ ಕಾರಣ ಅರ್ಥಮೂಲ. ಮಾರ್ಕ್ಸ್ ಅದನ್ನ ಹೇಳ್ತಾ ಇರ್ತಾರೆ. ದುಡ್ಡು ಇತ್ತು ಅಂದ್ರೆ ಎಲ್ಲರೂ ಪ್ರಾಮಾಣಿಕರ, ದುಡ್ಡು ಇಲ್ಲಂದ್ರೆ ಆ ಪ್ರಾಮಾಣಿಕ ಸ್ಟಾರ್ಟ್ ಆಗಿಬಿಡ್ತದೆ. ಹಾಗೆ ಇವತ್ತು ವ್ಯವಸ್ಥೆ ಆಗಿದೆ. ಪ್ರತಿಯೊಬ್ಬರು ಉದ್ಯೋಗ ಸಿಗುವಂಥದ್ದು ಏನಾದರೂ ಈ ಇಲ್ಲೇ ಮಾಡಲಿಕ್ಕೆ ಸಾಧ್ಯದನ ಅನ್ನುವಂಥದ್ದು. ಸಾಧ್ಯತೆ ಇಲ್ಲಂತಲ್ಲ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಹಲವು ನಮ್ಮ ಈ ಒಂದು ಡಿಸ್ಕಷನ್ದಲ್ಲಿ ಮಾತಾಡಿದ್ದು ಅದ. ಆ ದಿಶೆಯಲ್ಲಿ ನಮ್ಮ ರಮೇಶ್ ಅವರಾಗಿರ್ಬೋದು, ಇನ್ನುಳಿದ ದಲಿತ ಆಗಿರ್ಬೋದು, ಅಥವಾ ಹಿಂದುಳಿದ ನಾಯಕರಾಗಿರ್ಬೋದು, ಅಥವಾ ಮುಂದುವರೆದ ನಾಯಕರು ಆಗಿರ್ಬೋದು, ಯಾರೂ ಇರ್ರಿ, ಮುಖ್ಯ ಉದ್ಯೋಗ ಸೃಷ್ಟಿ ಆಯ್ತಂದ್ರೆ ಈ ಮೀಸಲಾತಿ ವಿಷಯ ಬರೋದಿಲ್ಲ ಚರ್ಚೆಗೆ. ಯಾಕಂದ್ರೆ ಉದ್ಯೋಗ ಇದ್ರೆ ಯಾಕೆ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ? ಕಲಿದಕ್ಕೆ ಎಲ್ಲರಿಗೂ ಅವಕಾಶ ಇತ್ತಂದ್ರೆ, ಎಲ್ಲರಿಗೂ ಫ್ರೀ ಎಜುಕೇಷನ್ ಇತ್ತು, ಫ್ರೀ ಮೆಡಿಸಿನ್ ಇತ್ತಪ್ಪ ಅಂತಂದ್ರೆ ಯಾರು ಎದುರಿಸೋ ಸಾಲ ಮಾಡ್ತಾರೆ, ಎದುರಿಸೋ ದುಡ್ಡು ಬಿಡ್ತಾರೋ? ನಮ್ಮ ಬದುಕು ಹೊಟ್ಟೆ ದುಡಿಸೋ ಉದ್ಯೋಗ ಇತ್ತಪ್ಪ ಅದ್ರ ಉದ್ಯೋಗ ಮಾಡ್ತಾರೆ, ಗಳಿಸ್ತಾರೆ, ಊಟ ಮಾಡಿ ನೆಮ್ಮದಿಯಿಂದ ಮಲಗ್ತಾರೆ ತಮ್ಮ ಕುಟುಂಬಗಳಲ್ಲಿ. ಅದಿಲ್ಲ ಅಂದ ತಕ್ಷಣ ಬೇರೆ ಬೇರೆ ಹಾದಿ ಹಿಡಿಯುವಂಥದ್ದು ಬರ್ತದೆ. ಈಗಲೇ ಹೇಳಿದೆ ನಿಮಗೆ. ಆ ದಿಶೆಯಲ್ಲಿ ಪ್ರತಿಯೊಬ್ಬರು ಉದ್ಯೋಗ ಸಿಗುವಂಥ ಕ್ಷೇತ್ರ ಯಾವುದು? ಒಕ್ಕಲ್ತನ ಮತ್ತು ಒಕ್ಕಲ್ತನ ಆಧಾರಿತ ಉದ್ಯೋಗಗಳು. ಆ ದಿಶೆಯಲ್ಲಿ ಇವತ್ತೊಂದು ಹಂತಕ್ಕೆ ಬೆಳೆದಿದ್ದಾರೆ. ಇವತ್ತು ರಮೇಶ್ ಆಯಿತು, ಸತೀಶ್ ಅವರಾಯಿತು, 5 ಜನ ಅಂತ ಮಂದಿ ಕರ್ನಾಟಕದ ಒಂದು ಪ್ರಮುಖ ವ್ಯಕ್ತಿಗಳಲ್ಲಿ ಅವರು ಆಗಿದ್ದಾರೆ. ಈ ದಿಶೆಯಲ್ಲಿ ಪ್ರತಿಯೊಂದು ಹಳ್ಳಿಗೂ ಗೋಡೌನ್ ಯಾಕೆ ಮೇಲೆ ಹೇಳ್ತಾ ಇರ್ತೀನಪ್ಪ ಅಂತಂದ್ರೆ ಆ ಮಾತನ್ನು, ಗೋಡೌನ್ ಆಯ್ತು ಅಂದರೆ ಅದು ಬೆಳೆದ ಬೆಳೆಯನ್ನು ರೈತ ತಂದು ಹೇಳ್ತಾನೆ, ಮತ್ತು ನನಗೆ ರೇಟ್ ಬಂದಾಗ ಮಾರ್ಕೊಡ್ತಾನೆ. ನನಗೆ ಈ ಏಜೆನ್ಸಿ ಐತಲ್ಲ ಅದು ಹೋಗಿಬಿಡ್ತದೆ. ಬೇಡ ಅವ್ರು ಮಾಡೋದ್ರ ಮಾಡಲಿ, ಅವ್ರಿಗೂ ಒಂದು ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಹೋಗೋದು, ಇವ್ರಿಗೆ ಹೆಚ್ಚು ಲಾಭ ಬರ್ತದೆ ಒಂದು. ಮತ್ತು ಪ್ರತಿಯೊಂದು ಹಳ್ಳಿಗೂ ನೀರಾವರಿ, ಪ್ರತಿಯೊಂದು ಹಳ್ಳಿಗೆ ನೀರಾವರಿ ಸಿಗುವಂಥದ್ದು, ಸ್ವಚ್ಛ ನೀರು ಸಿಗುವಂಥ ಇವೆರಡು ಲಕ್ಷ ಇಟ್ಟರೆ ಅಂದ್ರೆ ಕೃಷಿ ಆಧಾರಿತ ಉದ್ಯೋಗ ಬೆಳೀತಾವೆ ಹಳ್ಳಿಗಳಲ್ಲೇ, ಅದರಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವೆ. ಜೊತೆಗೆ ನೀರು ಇರೋದ್ರಿಂದ ಒಕ್ಕಲ್ತನ ಏನಪ್ಪ ಅಂದ್ರೆ ಸಮೃದ್ಧಿ ಬೆಳೀತದೆ. ಅನೇಕ ಕಡೆ ಇನ್ನೂ ಬಂಜರು ಭೂಮಿಗಳಿದ್ದಾವೆ. ಅದ್ರ ಜೊತೆಗೆ ಮಾರ್ಕೆಟಲ್ಲಿ ಆಗಿದ್ದರಿಂದಾಗೆ ವ್ಯಾಪಾರಿಗಳು ಸಹಿತ ಅಲ್ಲಿ ಬಂದು ತೊಗೊಂಡು ಹೋಗ್ತಾರೆ. ಇವತ್ತು ರಸ್ತೆ ವ್ಯವಸ್ಥೆ ಆಗ್ಯದ, 40% 60% ಇವತ್ತು ಆರೋಪ ಮಾಡ್ತಾ ಇರ್ತಾರೆ ಕಾಂಗ್ರೆಸ್ ಅವ್ರು ಬಿ ಜೆ ಪಿಗರ ಮೇಲೆ, ಬಿ ಜೆ ಪಿಯವರು ಕಾಂಗ್ರೆಸ್ಗರ ಮೇಲೆ ಮಾಡ್ತಿರ್ತಾರೆ. ಆ ದಿಶೆಯಲ್ಲೇ ರೋಡ್ಗಳಿದ್ದಾವೆ. ಹೀಗಾಗಿ ವ್ಯಾಪಾರಿಗಳು ಏನು ತೊಂದರೆ ಇಲ್ಲ. ಇನ್ನು ಕೊನೆಯದಾಗಿ ಇನ್ನೊಂದು ಮಾತನ್ನು ಮಾತಾಡ್ತಾ ಇದ್ದಾರೆ ನಮ್ಮ ರಮೇಶ್ ಅವರು. ವಿಶೇಷವಾಗಿ ಒಂದು ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಅದ. ನಿನ್ನೆಯ ಒಂದು ಏನಪ್ಪ ಅಂತಂದ್ರೆ ಆ ಸಂದರ್ಶನದಲ್ಲಿ ಏನಪ್ಪ ಅಂದ್ರೆ ಮುಂಬರುವ ಎಲೆಕ್ಷನ್ಸ್ ನಾನೇ ಇರ್ತೀನಿ ಶಾಸಕನಾಗಿ ಅನ್ನೋಂಥ ಮಾತನ್ನು ಭಾಳ ಸಂತೋಷ ಇರ್ರಿ. ಜನಪರ ಕೆಲಸ ಮಾಡಿ ಜನರು ಒಲವು ತೊಗೊಂಡು ನೀವು ಆಯ್ಕೆ ಆದ್ರೆ ಯಾವ ಪ್ರಶ್ನೆನೂ ಇಲ್ಲ. ಮತ್ತು ಜನ ಒಪ್ಪುವವರೆಗೆ ನೀವು ಇದ್ದೇ ಇರ್ತೀರಿ. ಆ ಮಾತು ಬೇರೆ. ಇನ್ನೊಂದು ಮಾತನ್ನು ಮಾತಾಡಿದರು ನಮ್ಮ ಯತ್ನಾಳರ ಬದಲಾಗಿ. ಯತ್ನಾಳರು ಏನಪ್ಪ ಅಂತಂದ್ರೆ ನಾವು ಅವ್ರನ್ನ ಪಾರ್ಟಿಗೆ ತೊಗೊಳ್ತೀವಿ ಅನ್ನೋಂಥ ಮಾತನ್ನು. ಮತ್ತು ಈಗ ಅವರಿಗೆ ರಮೇಶ್ ಇರಲಿ, ಯತ್ನಾಳ್ ಅವರು ಇರಲಿ, ಅವರ ಮನಸ್ಸಿನ ವಿರೋಧವಾಗಿ ಇವತ್ತು ವಿಜೇಂದ್ರ ಅವರು ಅಧ್ಯಕ್ಷ ಆಗಿದ್ದಾರೆ. ಅವ್ರಿಗೆ ಅಲ್ಲಿ ಇರಬೇಕು ಅನ್ನೋಂಥದ್ದಿಲ್ಲ. ಈ ದಿಶೆಯಲ್ಲಿ ಒಂದು ಮಾತನ್ನು ಮಾತಾಡ್ತಾ ಇದ್ದಾರೆ. ನಮಗೆ ಇವತ್ತು ಸಿದ್ದರಾಮಯ್ಯ ಗುರುಗಳು ಅನ್ನುವಂಥ ಮಾತನ್ನು, ಅದು ಸಿದ್ದರಾಮಯ್ಯ ಮೇಲೆ ಒಂದು ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ. ಇರಲಿ, ಆ ತಕರಾರಿಲ್ಲ. ಬಟ್ ಈ ಸಂದರ್ಭದಲ್ಲಿ ಮಾತಾಡಿದ್ದು ನೋಡಿದರೆ ಇವರೇನಾದರೂ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬರುವಂಥ ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಅದೇ ಸಮಯದಲ್ಲಿ ನಾವು ಮುಂದಿನ ಚುನಾವಣೆಯಲ್ಲಿ ನಾವು ಹೇಳಿದಂಗೆ ಆದ್ರೆ ಅಂದ್ರೆ ವಿಜೇಂದ್ರ ಅವರು ಅಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ಟೆ ಇನ್ನಾರು ಯಾರಾದರೂ ಆದರೂ ಸಹಿತ ನಾವು 120 130 ಸ್ಥಾನ ಗೆಲ್ಲಕ್ಕೆ ಸಾಧ್ಯದ ಸ್ಥಾನ ತರ್ತೀವಿ ಅನ್ನೋದು ಮಾತು ಮಾತಾಡ್ತಾ ಇದ್ದಾರೆ. ಇವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಹೇಳೋದು ಅಧ್ಯಕ್ಷ ಸ್ಥಾನ ಆಗದೆ ಹೋದರೆ ಕಾಂಗ್ರೆಸ್ಗೆ ಬರ್ತಾರೆ, ಇಲ್ಲ ತಮ್ಮ ಬೇಕಾದಂಥ ಅಧ್ಯಕ್ಷರಾದ್ರೆ 120-30 ಗಳಿಸ್ತಾರೆ. ಮತ್ತು ಇನ್ನೊಂದು ಕೊನೆಯ ಪ್ರಶ್ನೆ ಏನಪ್ಪ ಅಂತಂದ್ರೆ, ನಿಜವಾಗಿ ನಾವು ವಾಸ್ತವದ ಮೇಲೆ ವಿಚಾರ ಮಾಡಿದಾಗ ಬಿ ಜೆ ಪಿಯಲ್ಲಿ
110 ಸ್ಥಾನಗಳವರೆಗೆ ಸಂಯುಕ್ತದಲ್ಲಿ ತಂದಿರಿಸುವಂಥ ಯಡಿಯೂರಪ್ಪನವ್ರನ್ನ ಬಿಟ್ಟರೆ ಮತ್ತೆ ಅವ್ರು ನಾಯಕರಿದ್ದಾರೆ ಅನ್ನೋದನ್ನು ಅವರು ಸಹಿತ ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿದೆ. ಯಡಿಯೂರಪ್ಪನವರು ಇಲ್ಲದ ಕಳೆದ 2023 ಚುನಾವಣೆ ಇವತ್ತು ನಿಮ್ಮ ಮುಂದಿದ್ದಂಥದ್ದು ಸ್ವತಃ ಮೋದಿಯವ್ರು ಬಂದಿಲ್ಲ ಬಜರಂಗಿ ಅಂತ ಹೇಳಿದ್ರು ಸಹಿತ 66ಕ್ಕೆ ಸೀಮಿತ ಆಗಿದ್ದ ನಾವು ನೆನ್ಪಿಟ್ಕೊಂಡಾಗ ಈ ಸಲ ಯಡಿಯೂರಪ್ಪನ ಬಿಟ್ಟರೆ ನಿಶ್ಚಿತವಾಗಿಯೂ BJP 120 ಗೆಲ್ತದನ ಅನ್ನೋದನ್ನು ಸ್ವವಿಮರ್ಶೆ. ಯಾಕೆಂದ್ರೆ ಯಡಿಯೂರಪ್ಪರು ಇರ್ತಾರೋ ಹೋಗ್ತಾರೆ, ಯಾರು ಶಾಶ್ವತ ಅಲ್ಲ, ಹೋಗೋದು ಗ್ಯಾರಂಟಿ ಇರ್ತದೆ. ಎಲ್ಲ ನೆಲೆಯಲ್ಲಿ ಒಟ್ಟಾರೆಯಾಗಿ ರಮೇಶ್ ಜಾರಕಿಹೊಳಿ ಅವರು ಇಂಟ್ರು ಅದು ಸಂದರ್ಶನ ಭಾಳಷ್ಟು ವಿಷಯಗಳ ಮೇಲೆ ಬೆಳಕು ಚಲೋ ಅಂಥದ್ದಿತ್ತು. ಅದಕ್ಕೆ ಇವತ್ತು ನನಗೆ ಅನಿಸಿದ ಕೆಲವು ಮಾತುಗಳು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ತಾರೆ. H16 ನ್ಯೂಸ್ ಅರ್ಥ ಸೇರಿಸ್ತಾರೆ. ಇದು ಸತ್ಯದ ಕೈಗೊಂಡು ವಂದನೆಗಳು.